ಮಾಡದಿರುವಾಗ, ಮೂರನೇದು ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿಸೋದ್ಮೇಲೆ ಅಥವಾ 100% ಅವನ್ನ ಅಬ್ಸ್ಕ್ರೈಡಿಂಗ್ ಮಾಡಿ ಹೊರದೇಶಕ್ಕೆ ಹೋಗ್ತಾರಂತ ನಮ್ಗೆ ಇರುವಾಗ ನಾವು ಅರೆಸ್ಟ್ ಮಾಡ್ತೀವಿ. ನಾವು ಕಾಂತರಾಜುಗೆ ಫಸ್ಟ್ ಕಳಿಸಿದಾಗ ನಮಗೆ ಜಕ್ರಿಯಾ ಸಿಕ್ಕಿರ್ಲಿಲ್ಲ. ಏನ್ ಹೇಳಿ, ಅವನು ಕನ್ಫೆಸ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಇಟ್ಕೊಂಡ ತಕ್ಷಣ ಪೊಲೀಸ್ದಾಗ ಎಲ್ಲ ಹೇಳೋದಿಲ್ಲ. ಅದರಲ್ಲಿ ಅವ್ನು ಏನು ಹೇಳ್ತಾರೋ, ದುಡ್ಡು ಕೊಟ್ಟಿದ್ದಾನ, ಯಾವತ್ತು ಭೇಟಿ ಮಾಡ್ದ, ಕಾಲ್ ಡೀಟೇಲ್ಸ್, ಅವ್ರಿಬ್ಬರು ಎಲ್ಲೆಲ್ಲಿದ್ದಾರೆ, ಮತ್ತೆ ಯಾವ ಅಕೌಂಟ್ಗೆ ಹಾಕಿದ್ದಾರೆ, ಆ ದುಡ್ಡು ಯಾರು ತಗೊಂಡೋದ್ರು, ಕಮಿಷನ್ ಯಾರು ಕೊಟ್ಟರು, ಎಲ್ಲ ನಮಗೆ ಡೀಟೇಲ್ಸ್ ಬೇಕಾಗುತ್ತೆ. ಆದ್ರೆ ಫಸ್ಟ್ ಇನ್ಸ್ಟೆನ್ಸ್ ಕಾಂತರಾಜ್ ಬಂದಾಗ ಇಷ್ಟು ಡೀಟೇಲ್ಸ್ ನಮ್ಮ ಹತ್ರ ಇರಲಿಲ್ಲ. ಒನ್ಸ್ ಜಕ್ರಿಯಾ ಹತ್ರ ನಾವು ದುಡ್ಡು ಏನು ರಿಕವರಿ ಮಾಡಿದ ನಂತರ ಅವ್ರಿಗೆ ಮಾಡಿದ ನಂತರ ಇದೆಲ್ಲ ಬಂದಿತ್ತು. ಇದರಲ್ಲಿ ನಮಗೆ ಪ್ರಮುಖ ಒಂದು ಸಾಕ್ಷಿದಾರನೇ ಜಕ್ರಿಯಾ. ಅಲ್ಲಿ ಹೇರೋ ಗಂಟ ಹೆಂಗೆ ಯಾರು ಹೇಳಿದ್ರು ಗೊತ್ತಿಲ್ಲ. ಹಾಗಾಗಿ ಸೈಯದ್ ಜಕ್ರಿಯಾ ಈ ಹಿಂದೆ ನಗರಸಭೆಯಿಂದ KTTP ಕಾಯ್ದೆ ಅಡಿಯಲ್ಲಿ ಟೆಂಡರ್ ಪಡೆದು 2024ನೇ ಸಾಲಿನಲ್ಲಿ ಪತ್ರಿಕಾ ಭವನದಿಂದ ರಾಘವೇಂದ್ರ ಸರ್ಕಲ್ ವರೆಗೆ ಅಳವಡಿಸಲಾಗಿದ್ದ ಕಾಸ್ಟ್ ಐರನ್ ಪೈಪ್ಗಳನ್ನು ಹರಾಜು ಮೂಲಕ ಕಲಿಸಿದ್ದು, ಅದರಲ್ಲಿ ನಷ್ಟಕ್ಕೆ ಒಳಗಾಗಿದ್ದರಿಂದ ತನಗೆ ಪರಿಚಯವಿದ್ದ ನಗರಸಭಾ ಸದಸ್ಯರ ಮೂಲಕ ಕಮಿಷನರ್ ಹಾಗೂ ಇಂಜಿನಿಯರ್ ಅವರೊಂದಿಗೆ ಪಿತೂರಿ ಮಾಡಿ ಫೆಬ್ರವರಿ ತಿಂಗಳಲ್ಲಿ ಈ ಅಪರಾಧ ಕೃತ್ಯವನ್ನು ಮಾಡಿರುವುದು ಸಾಬೀತಾಗಿರುತ್ತದೆ. ತನಿಖೆಯಲ್ಲಿ ಈವರೆಗೆ ಒಟ್ಟು 3 JCB, 1 ಕ್ರೇನ್, 2 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾಸ್ಟ್ ಐರನ್ ಪೈಪ್ಗಳನ್ನು ಪುಡಿ ಮಾಡಿ ಫರ್ನೇಸ್ಗೆ ಮಾರಾಟ ಮಾಡಿರುವುದು ಸಾಬೀತಾಗಿರುತ್ತೆ. ಆರೋಪಿತರು ನ್ಯಾಯಾಲಯದಿಂದ ಜಾಮೀನು ಪಡೆದುಕೊಂಡಿದ್ದು, ವಶಪಡಿಸಿಕೊಂಡಿರುವ ವಾಹನಗಳನ್ನು ನ್ಯಾಯಾಲಯದ ಆದೇಶದಂತೆ ಮಾಲೀಕರಿಗೆ ಬಿಟ್ಟುಕೊಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳಿಂದ ದಾಖಲಾತಿಗಳು ಸಂಗ್ರಹಿಸಿ ಮಾಡಲಾಗಿದೆ. ಕಳುವಾದ 116 ಪೈಪ್ಗಳು ಈಗಿನ ಮಾರುಕಟ್ಟೆ ಮೌಲ್ಯ 21,18,500 ರೂಪಾಯಿ ಎಂದು ವರದಿ ಪಡೆಯಲಾಗಿದೆ. ಅಲ್ಲದೆ ಘಟನೆ ನಡೆದ ದಿನ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲವೇ ಎಂಬ ಬಗ್ಗೆ ವರದಿ ಪಡೆಯಲಾಗಿದೆ. ಆರೋಪಿತ ಸೈಯದ್ ಜಕ್ರಿಯಾ ಇತನ ಖಾತೆಯಿಂದ ನಗರಸಭಾ ಸದಸ್ಯ ಯಶವಂತ ಮರಾಠೆ ಖಾತೆಗೆ ಹಣ ವರ್ಗಾವಣೆ ಆಗಿರುವ ಬಗ್ಗೆ ದಾಖಲೆ ಸಂಗ್ರಹ ಆಗಿದೆ. ಈ ಪ್ರಕರಣದಲ್ಲಿ ಈವರೆಗೆ ಮಾಡಿದ ತನಿಖೆಯಲ್ಲಿ ಆರೋಪಿತರಾದ ನಗರಸಭಾ ಕಮಿಷನರ್ ಕಾಂತರಾಜು, ಜೂನಿಯರ್ ಇಂಜಿನಿಯರ್ ಸೂಫಿಯನ್ ಗ್ಯಾರಿ, AWE ಪ್ರಶಾಂತ್ ವರ್ಡೇಕರ್, ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರುವ ಗಣಪತಿ ನಾಯ್ಕ್, ನಗರಸಭೆ ಸದಸ್ಯ ಕುಮಾರ್ ಬೋರ್ಕರ್, ಯಶವಂತ ಮರಾಠೆ ಇವರು ಈ ಸ್ವತ್ತುಗಳನ್ನು ಯಾವುದೇ KTPP ಕಾಯ್ದೆ ಅಡಿಯಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಮಾಡಿದ ಈ ಜಕ್ರಿಯಾಗೆ ಇದನ್ನೆಲ್ಲ ತಗೊಂಡೋಗೋದಕ್ಕೆ ಅನುಮತಿ ಕೊಟ್ಟು ಈ ಪೈಪ್ಗಳನ್ನ ತಗೊಂಡೋಗಿರೋದು ಇದರಿಂದ ಸಾಬೀತಾಗಿದೆ. ಇದು ಸರ್ಕಾರದ ಸ್ವತ್ತು ಎಂದು ತಿಳಿದಿದ್ದರೂ ಅವುಗಳನ್ನು ಕಾಪಾಡಿಕೊಳ್ಳುವುದು, ನೋಡಿಕೊಳ್ಳುವುದು, ನಿರ್ವಹಣೆ ಮಾಡುವುದು ತಮ್ಮ ಕರ್ತವ್ಯವಾಗಿದ್ದು, ಅದನ್ನು ಉಲ್ಲಂಘಿಸಿ ಅಕ್ರಮವಾಗಿ ಲಾಭ ಮಾಡಿಕೊಡುವುದಕ್ಕೋಸ್ಕರ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಕರೆಯದೆ ಸರ್ಕಾರಿ ಸ್ವತ್ತನ್ನು ಕಳವು ಮಾಡಿಕೊಂಡು ಹೋಗಲು ಅಪ್ರಾಮಾಣಿಕವಾಗಿ ಆರೋಪಿಯಾದ ಸೈಯದ್ ಜಕ್ರಿಯಾ ಶಿಕಾರಪುರ ಇವರೊಂದಿಗೆ ಸೇರಿ ಒಳಸಂಚು ಮಾಡಿಕೊಂಡು ಪೈಪ್ಗಳನ್ನು ಅಪ್ರಾಮಾಣಿಕವಾಗಿ ಕಾನೂನುಬಾಹಿರವಾಗಿ ತೆಗೆದುಕೊಂಡು ಹೋಗಲು ಉದ್ದೇಶಪೂರ್ವಕವಾಗಿ ದುಷ್ಪ್ರೇರಣೆ ಮಾಡಿ ಜಕ್ರಿಯಾಗೆ ಅವಕಾಶ ಮಾಡಿ ಕಲಂ 61, 56, 305/5 ಸಹಿತ 105 ರೀತಿಯಲ್ಲಿ BNSS ಅಲ್ಲಿ ಇವರು ಅಪರಾಧ ಮಾಡಿದ್ದು ಸಾಬೀತಾಗಿರುತ್ತೆ. ಈ ಪ್ರಕರಣದಲ್ಲಿ ಆರೋಪಿತ ಸೈಯದ್ ಜಕ್ರಿಯಾ ಇವನು ಇನ್ನುಳಿದ ಆರೋಪಿತರಿಗೆ ಸೇರಿಕೊಂಡು ಇವನ ದುಷ್ಪ್ರೇರಣೆಯಿಂದ ಅಕ್ರಮವಾಗಿ ಸರ್ಕಾರಿ ಸ್ವತ್ತುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿ ಸಾಕ್ಷ್ಯ ನಾಶ ಮಾಡಿ ಕಲಂ 303/2, 338 BNS 2003ರಂತೆ ಅಪರಾಧ ಹೆಸರು ಸಹ ತನಿಖೆಯಲ್ಲಿ ಕಂಡುಬಂದಿರುತ್ತೆ. ಮುಂದುವರೆದು ಸದರಿ ಪ್ರಕರಣದಲ್ಲಿ 3 ಸರ್ಕಾರಿ ನೌಕರರು ಮತ್ತೆ 3 ನಗರಸಭಾ ಸದಸ್ಯರು ಲೋಕಲ್ ನೌಕರರಾಗಿರೋದ್ರಿಂದ, ಪಬ್ಲಿಕ್ ಸರ್ವೆಂಟ್ಸ್ ಆಗಿರೋದ್ರಿಂದ ಇವರ ಮೇಲೆ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸೇವೆಯಿಂದ ತೆಗೆದುಹಾಕಲು ಅಧಿಕಾರಿಗಳು ಪ್ರಾಧಿಕಾರ ಯಾರು ಎನ್ನುವ ಬಗ್ಗೆ ದಾಖಲಾತಿಯನ್ನು ಈಗಾಗಲೇ ನಾವು ಮಾನ್ಯ ನಿರ್ದೇಶಕರು ಆಡಳಿತ ನಿರ್ದೇಶನಾಲಯ ಬೆಂಗಳೂರು ಈ ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ಪ್ರಭುಲಿಂಗ ಕಮಲಿಕಟ್ಟೆ ಅವರಿಗೆ ನಾವು ಪತ್ರ ವ್ಯವಹಾರ ಮಾಡಿದ್ವಿ. ದಿನ ಅವರು ಅಲ್ಲಿಂದ ನಾವು ವರದಿ ಬಂದ ನಂತರ ಇವರೆಲ್ಲರ ಮೇಲೆ 6 ಜನರ ಮೇಲೆ ನಾವು ಚಾರ್ಜ್ ಶೀಟ್ ಅನ್ನ ನಾವು ಕೋರ್ಟ್ಗೆ ತಗೊಂತಾ ಇದ್ವಿ. ಒಟ್ಟಾರೆ ಏನು ಈ ಪೈಪ್ ಕಳ್ಳತನದ ಬಗ್ಗೆ ಕುತೂಹಲ ಬಂದಿದೆ, ಅದಕ್ಕೆ ತೆರೆ ಬಿದ್ದಿದೆ. ಆರೋಪಿತರು ಯಾರಂತ ಸಾಬೀತರಾಗಿದೆ, ಹೆಂಗ್ ಮಾಡಿದ್ರು ಅಂತ ಗೊತ್ತಾಗಿದೆ. ಇವ್ರ ಮೇಲೆ ಸಿನ್ಸ್ ದರ್ ಆಲ್ ಇದರಲ್ಲಿ ಇರೋರೆಲ್ಲ ಜಕ್ರಿಯಾ ಒಂದು ಪ್ರೈವೇಟ್ ಪರ್ಸನ್ ಬಿಟ್ಟು ಬೇರೆಯವರೆಲ್ಲ ಪಬ್ಲಿಕ್ ಸರ್ವೆಂಟ್ಸ್ ಆಗಿರೋದ್ರಿಂದ, ಅಂದ್ರೆ 3 ಜನ ಆಫೀಸರ್ಸ್, 3 ಜನ ಎಲೆಕ್ಟೆಡ್ ಮೆಂಬರ್ಸ್ ಇರೋದ್ರಿಂದ ಇವ್ರ ಮೇಲೆ ಒಂದ್ಸತಿ ನಾವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಬಂದ ತಕ್ಷಣ ನ್ಯಾಯಾಲಯಕ್ಕೆ ನಾವು ಶಾಸನ ಕೊಡ್ತೀವಿ. ಅವರೆಲ್ಲ ಆರೋಪಿತರೆಲ್ಲ ಬೇಲಲ್ಲಿ ಆಚೆ ಇದ್ದಾರೆ. ನಾವು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಆ ಜಕ್ರಿ ಅವ್ರಿಗೆ ಎದೆ ನಾವು ಮುನ್ಸಿಪಲ್ ಕಮಿಷನರ್ ಕಾಂತರಾಜ್ ಕೇಸ್ ರಿಜಿಸ್ಟರ್ ಆಗಿ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ ತಕ್ಷಣವೇ ಅವ್ರಿಗೆ ಎದೆ ನಾವು ಕಾಣಿಸ್ಕೊಂಡು ಚಿತ್ರದುರ್ಗದೆಲ್ಲ ಬಿದ್ದು ಏನಾದ್ರು ಮಾಡಿದ್ರು. ಹಾಗಾಗಿ
ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.